ಓಹೋ, ಬಾಡರ್ಲಿಂಗು, ಬಾ ಬಾ, ಕೂತ್ಕೋ ಬಾ ಇಲ್ಲಿ. ಏಯ್ ಲೋಪರ್ ಬಡ್ಡಿ ನನ್ನ ಮಗನೇ, ನಿಂಗೆ ಎಷ್ಟು ಕಿತ ಹೇಳ್ಬೇಕು ನಾನಂತೂ ನನ್ನ ಕರಿಬೇಡ 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 ಅಂತ ಹೇಳ್ಬಿಟ್ಟು ನನ್ನ ಗಂಡ ಯಾರನ್ನ ನೋಡಿದ್ರೆ ನನ್ನ ಮಾನ ಮರುವದಿ ಎಲ್ಲರೂ ಹರಾಜಾಯ್ತದೆ. ನೀನು ಯಾಕಲ ನನ್ನ ಬ್ಯಾ 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 ಅಂತ ಹೇಳ್ಬಿಟ್ಟು ಕರಿತೀಯಾ? ಎಷ್ಟು ಕಿತ ಹೇಳ್ಬೇಕು ನಿನಗೆ? ನಾನು ಬರೋಕ್ಕಿಲ್ಲ, ನನಗೆಲ್ಲ ಕರಿಬೇಡ, ಯಾರನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ನನ್ನ ಬಗ್ಗೆ ತೆಪ್ಪು ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹೇಳ್ತೀನಿ. ಆದ್ರೂ ನೀನಂತೂ ಏನು ಕೇಳಕ್ಕಿಲ್ಲ. ಮನ್ಯಾಳ ಆಟ ಮಾಡ್ತೀಯಾ? ಏನಕ್ಕೆ ನಾನು ಕರೆದಿದ್ದು? ಏನಕ್ಕೆ ಕರೆದಿದ್ದು? ನನಗೆ ಒಬ್ನೇ ಇರಕ್ಕೆ ಬೇಜಾರಾಯ್ತದೆ. ಯಾರನ ಜೊತೆಗೆ ಹೆಂಡ್ತಿ ಅನ್ನೋಳು ಬೇಕು ಅಂತ ಅನ್ನಿಸ್ತಾ ಇರ್ತದೆ. ಅದಕ್ಕೆ ನೀನು ಏನಾದ್ರೂ ನನ್ನ ಜೊತೆಗೆ ಸಂಸಾರ ಮಾಡಕ್ ಗೊತ್ತೀನೋ ಅಂತ. ನೀನೇ ತಿರ್ಪೆ ಎತ್ತುತ್ತಾ ಇದೆಯಾ ಇಲ್ಲಿ ಅಂತಂದ್ರೆ ನನ್ನ ಬಂದ್ಬಿಟ್ಟು ನಿಜ ತಿರ್ಪೆ ಎತ್ಬೇಕಾ? ಏನು ಮಾಡಿದ್ಯಾ ನೀನು? ನಿನ್ನ ಜೊತೆ ಬಂದು ಬಿದ್ದಿರಕ್ಕೆ ಏನೆಲ್ಲ ಮಾಡಿದ್ಯಾ ನೀನು? 10 ಪೈಸಾ ಇಲ್ಲ ನಿನ್ನ ಹತ್ರ, ಮಾಡಿರೋ ಆಸ್ತಿ ಎಲ್ಲ ಯಕ್ಕುಟ್ಟು ಬೇರೆ ಹೋಯ್ತು. ಅಂಥದ್ರಾಗೆ ಬಂದ್ಬಿಟ್ಟ ಇಲ್ಲಿ ನಿನ್ನ ಜೊತೆ ಸಂಸಾರ ಮಾಡಕ್ಕೆ. ಮಾಡು ಕೋಟಿ ಆಸ್ತಿನ, ಆಮೇಲೆ ಬಂದ್ಬಿಟ್ಟು ನಿನ್ನ ಜೊತೆ ನಾನೇನೇ ಸಂಸಾರ ಮಾಡ್ಕೊಂಡು ಬಿದ್ದಿರ್ತೀನಿ. ನನಗೆ ಬರ್ತದೆ ನೋಡು ಬಾಯಿಗೆ. ನೋಡು, ಪದೇ ಪದೇ ನನಗೆ ಕರಿಬೇಡ. ಉಳ್ಕೊಳಕ್ಕೆ ಜಾಗ ಬೇಕು ಅಂತ ಹೇಳಿದ್ದೀನಿ, ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ದೀನಿ. ನೀನು ಕೇಳಿದ್ದಕ್ಕೆ ಮಾನ ಮರುವದಿ ಉಳಿಸ್ಕೊಳ್ಳೋಕ್ಕೆ. ಇನ್ನು ಮೇಲೆ ನನಗೆ ಕರಿಬೇಡ ಇಲ್ಲಿಗೆ, ಅಷ್ಟೇನೇನೆ. ಏ, ನಿನ್ನೆ ಬಂದ್ಬಿಟ್ಟು ನನ್ನ ಜೊತೆಗಿರು ಅಂತ ಹೇಳ್ತಾ ಇದ್ದೀನ? ಯಾವ್ದನ ಒಂದು ಒಳ್ಳೆ ಹುಡುಗಿ ಹುಡುಕ್ಬಿಟ್ಟು ಮದ್ವೆನಾರ ಮಾಡು. ಸುಮ್ಮನೆ ನೀಯಾ ಏನು ಬೊಗಳ್ತಿದ್ಯಾ? ನಾನು ಹುಡುಕ್ಬಿಟ್ಟು ನಿನ್ನ ಮದುವೆ ಮಾಡ್ಬೇಕೇ? ನೀನ್ ಮಾತ್ರ ಇನ್ನೊಬ್ಬ ಗಂಡನ್ ಕಟ್ಕೊಂಡು ನಿಮ್ದಿಗಿರ್ಬೇಕಾರೆ ನಾನು ಯಾಕೆ ಇನ್ನೊಬ್ಳು ಎಂಟ್ರು ಕಟ್ಕೊಂಡು ನಿಮ್ದಿಗಿರ್ಬಾರ್ದು? ಹಾ, ನೀನು ದುಡ್ಡು ತಂದಾಕೋದೇನಿಯ ಕಷ್ಟ ಅಂತಂದ್ರೆ ಅವಳಿಗೆ ಬೇರೆ ತಂದಾಕೊಂಡು ಸಾಯ್ತೀನಿ ಹೇಳಿ ನಾನು. ನಿನ್ನ ಮುಸುಡಿಗೆ ಹುಡುಗಿ ಬೇರೆ ಕೇಡು. ಬತ್ತಾಳ ನಿಂಗೆ ಹುಡುಗಿ. ನೋಡು, ಸುಮ್ಮನೆ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಈಗ ನನ್ನ ಏನು ಕರೆಸ್ದೆ ಅಂತ ಪೊಗಳು. ನೀನು ಏನಾದರೂ ಮಾಡ್ಕೊಂಡು ಸಾಯಿ, ನನ್ನನ್ನು ಮಾತ್ರ ಕರಿಬೇಡ. ಸರಿ, ನಾನು ಮದುವೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿವ್ನಿ. ಒಂದು 50,000 ರೂಪಾಯಿ ಕಾಸಿದ್ರೆ ತಿಳಕ್ ತೊಳ್ಳು, ಮದುವೆ ಮಾಡ್ಕೊತೀನಿ. ಏನು ಹೇಳ್ತಾ ಇದೀಯಾ? 50,000 ರೂಪಾಯಿ ಕಾಸೆ? ಹಾ, ಮದುವೆ ಮಾಡ್ಕೊಳಕ್ 50,000 ರೂಪಾಯಿ ಬೇಕೇ ಬೇಕಲ್ಲ. ಹುಡುಗಿಗೆ ಸೀರೆ, ನನಗೆ ಬಟ್ಟೆ ಎಲ್ಲನೂ ಹಾಗೆ ಆಯ್ತದಲ್ವಾ? ನೀನು ಕೊಟ್ರೆ ಸರಿ ನನಗೆ ಅಷ್ಟೇನೆ. 50,000 ರೂಪಾಯಿ ಕೊಡ್ತೀಯಾ? ನಿನ್ನ ತಂಟೆಗೆ ನಾನು ಬರಬಾರ್ದು ಅಂದರೆ ನನಗೆ 50,000 ರೂಪಾಯಿ ಬೇಕು. ಒಂದು ಹುಡುಗಿ ನೋಡ್ಕೊಂಡಿವ್ನಿ, ಹಳು ಗೊತ್ತಳೋ ಬರಲೋ ಗೊತ್ತಿಲ್ಲ. ಬಂದು ನನ್ನ ಒಪ್ಕೊಂಡ್ರೆ 50,000 ರೂಪಾಯಿಗೆ ಎಲ್ಲನೂ ಕೊಟ್ಟು ಮಾಡಿ ಎಲ್ಲನೂ ಸಂತಕ್ಕೆ ನೋಡ್ಕೋಬೇಕಲ್ವೇ? ಅದಕ್ಕೇನೆ ನೋಡು, 50,000 ರೂಪಾಯಿ ಅರ್ಜೆಂಟ್ ಆಗಬೇಕು, ಹೊಂದಿಸ್ಕೊಬಿಟ್ಟು ಬಾ. ಅಯ್ಯೋ, ನಂದೇನಿಯ ತಿರ್ಪೇತ ಪರಿಸ್ಥಿತಿಗೆ ಬಂದೈತೆ. ಅಂಥದ್ರಾಗೆ ಯಾಕ್ಲಾ ನಾನು ಹೊಟ್ಟೆ ಉರಿಸ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇದೆಯಾ? ನೋಡು, ನನ್ನ ತಾಗೆ ದೇವ್ರಣೆ ಕೇಳ್ತೀನಿ, ಕಾಸು ಗೀಸು ಏನೂ ಇಲ್ಲ. ಕತ್ತಾಗೊಂದು ಸರ ಇತ್ತು, ಅದನ್ನೂ ನನ್ನ ಮಗ ಅವನಲ್ಲ 42 ಲಕ್ಷ ರೂಪಾಯಿ ಕಾರ್ನ ತಗೊಂಡೋಗಿ ಸರಿಯಾಗಿ ಗುದ್ಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ಟು ಅದನ್ನೂ ಇಲ್ದಿದ್ದಂಗೆ ಮಾಡ್ಬಿಟ್ಟವನಿ. ದೇವ್ರಣೆಗೂ ಹೊಟ್ಟೆಲ್ಲ ಉರಿತಾ ಇತ್ತು ನನಗೆ. ಹಾಕೊಳ್ಳೋಕ್ಕೆ ಏನೂ ಇಲ್ಲ ನನ್ನ ತಾಗೆ. ಅಂಥದ್ರಾಗೆ ನಿನಗೆ ಎಲ್ಲಿಂದ ತಂದ್ಬಿಟ್ಟು ನಾನು 50,000 ರೂಪಾಯಿನ ಕೊಡಲಿ? ನೋಡು, ಅರ್ಥ ಮಾಡ್ಕ. ನನ್ನ ತಾಗೆ ಒಂದಿಷ್ಟು ಕಾಸಿಲ್ಲ, ನೀನು ಯಾವಳನ್ನ ಮದುವೆ ಮಾಡ್ಕ, ನಾನೇನು ಕೇಳೋಕ್ಕಿಲ್ಲ. ಹಂಗೆ ಅದ್ಬಿಟ್ಟು ನನ್ನ ಹತ್ರ ಮಾತ್ರ ನೀನು ಕಾಸು ಕೇಳೋಕೆ ಬರಬೇಡ. ನನ್ನ ಹತ್ರ ಒಂದು ಕಿಂಚಿತ್ತೂ ಕಾಸಿಲ್ಲ. ನೀನ್ ಮಾತ್ರ ಗಂಡನ ಜೊತೆ ಆರಾಮಾಗಿರ್ಬೇಕು, ನಾನು ಮಾತ್ರ ಇಲ್ಲಿ ಬಿಕಾರಿ ಭಿಕ್ಷುಕೊಂತರ ಇರ್ಬೇಕಾ? ನೋಡು, ಕಾಸು ಕೊಟ್ರೆ ಸುಮ್ಕಿರ್ತೀನಿ, ಕಾಸು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನೇನಿಲ್ಲ ಬಂದ್ಬಿಟ್ಟು ನಿನ್ನ ವಿಷಯನ ಫೋಟೋ ಸಮೇತ ಐತ್ ನಂತಾಗೆ ಮದುವೆ ಫೋಟೋಲೆಲ್ಲನೂ ತಗೊಬಂದು ಎಲ್ಲನೂ ನೀನು ಗಂಡಂಗೆ ತೋರಿಸ್ಬಿಟ್ಟು ನೀನೇ ನನ್ನ ಜೊತೆ ಬಂದ್ಬಿಟ್ಟು ಇಲ್ಲೇ ನೀನು ಇದೇ ಮನೆಗೆ ನೀನು ಸಂಸಾರ ಮಾಡಬೇಕು. ಹಂಗೆ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯ, ನೀನು ಉದ್ದಾರ ಐತ್ಯಾ? ಹಾಳಾಗೋಯ್ತೀಯ ನೀನಂತನೂ. ನೆಗೋದು ಬಿದ್ದು ನೆಲ್ಲಿ ಕೈಯಾಗೋಯ್ತೀಯ ನೀನಂತೂ. ನಿನ್ನ ಮಕ್ಕಿಷ್ಟು ನಿನ್ನ ಜೊತೆ ನನ್ನೂ ಬೀರಿ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೋಡು, ನಾನು ಈಗಲೇ ಭಿಕ್ಷೆ ಇರ್ತಾ ಇದ್ದೀನಿ. ನನ್ನ ಗಂಡ ಈಗಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡವನಿ. ನೀನು ಬಂದು ಅದು ಇದು ಹೇಳ್ಬಿಟ್ರೆ ನನ್ನ ಮಗನೂ ಸೊಸೆನೂ ಎಲ್ಲ ಸೇರಿಬಿಟ್ಟು ಈಚೆಗೆ ಗಡಿ ತೊಳ್ಬಿಡ್ತಾನೆ. ಸರಿನಾ? ಏನು ಹೇಳ್ಬೇಡ. ನಾನು ಹೇಳ್ಬಾರ್ದು ಅಂತ ಹೇಳಿದ್ರೆ ನೋಡು, ನನಗೆ ಒಂದು 40,000 ರೂಪಾಯಿ 30,000 ರೂಪಾಯಿ ಅಂತೂ ಬೇಕೇ ಬೇಕು. ಇಲ್ಲಾಂದ್ರೆ ಯಾವ ಹುಡುಗಿ ಇವಾಗ ಮೂಸ್ ನೋಡ್ತಾಳೆ? ಎಲ್ಲರೂ ನಿನ್ನಂಗೆ ನೀ ಆಗೋಗ್ಬಿಟ್ಟವ್ರಿ, ಎಲ್ರಿಗೂ ಕಾಸು ಬೇಕು, ಗಂಡ ಬೇಡ. ಅಂಥ ಪರಿಸ್ಥಿತಿನಾಗೆ ಇದೀವಿ ಇವಾಗ. ಈಗ ನಾನು ಎಂಡ್ರನ್ನ ಮನೆ ಕರ್ಕೊಬಿಟ್ಟು ಬರಬೇಕು ಅಂತ ಹೇಳಿದ್ರೆ ನೀನು ಇವಾಗ ನನಗೆ ಹೊಸಿ ಕಾಸನ್ನ ಕೈಗಿಕ್ಲೇಬೇಕು. ನೀನು ಕಾಸು ಕೈಗಿಕ್ಲಿಲ್ಲ ಅಂದರೆ ನಾನೇ ಬರ್ತೀನಿ, ಬಂದ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಟ್ಟು ನಿನ್ನ ಗಂಡಂಗೆ ನಿನ್ನೇನು ವಾಪಸ್ ಕರ್ಕೊಬಿಟ್ಟು ಬಂದು ಮನೆಗೆ ಇರ್ಸ್ಕೊತೀನಿ. ಎರಡರಾಗ ಒಂದು ನೀನು ನಿಂಗೆ 40,000 ರೂಪಾಯಿ 30,000 ರೂಪಾಯಿ ಕೊಡೋದ್ಮೇಲೆ ಇಲ್ಲ ನಾನು ಸಾಕೊಳ್ಳೋದ್ಮೇಲೆ ಎರಡು ನಿಂದೆ ನೀಯ ಚಾನ್ಸು. ಯೋಚನೆ ಮಾಡು, ಇನ್ನೂ ಬೇಜಾನ್ ಟೈಮ್ ಐತೆ ನಿನ್ಗಂತನೂ. ವಕ್ರ ಅಂತ ಏನಾರ ಬಂದರೆ ಎಲ್ಲ ಒಂದೇ ಕಿತ ಬಂದ್ಬಿಟ್ಟು ಒಂದೇ ಕಿತ ಎಲ್ಲ ಹೊಡಿತಾ ಇತ್ತಲ್ಲ ನನಗೆ. ಏನು ಮಾಡಲಿ? ಎಂಥ ಗ್ರಾಚಾರ ಬಂತಪ್ಪ ನನಗಂತನೂ. ಹಾಳಾಗೋಗ ಈ ನನ್ನ ಮಗುನಿಂದ ನೆಮ್ಮದಿಲ್ಲ, ಅಲ್ಲಿ ನೋಡ್ರೆ ನನ್ನ ಮಗುನಿಂದ ನೆಮ್ಮದಿಲ್ಲ, ನನ್ನ ಸೊಸೆಯಿಂದನೂ ನೆಮ್ಮದಿಲ್ಲ, ಯಾರಿಂದನೂ ನೆಮ್ಮದಿಲ್ಲ. ನನಗೆ ಯಾಕೆ ಇಂಥ ಗತಿ ಬಂತಪ್ಪ ದೇವ್ರೆ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ? ಇವಾಗ ಏನು ಮಾಡಲಿ? ಈ ನನ್ನ ಮಗಂಗೆ 30-40 ಸಾವಿರ ರೂಪಾಯಿನ ಎಲ್ಲಿಂದ ತಂದು ಕೊಡಲಿ ನಾನು? ಮದುವೆ ಬೇರೆ ಐತೆ, ಮದುವೆಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ, ಒಡವೆ ಇಲ್ಲ, ಏನೂ ಇಲ್ಲ. ಆ ಶಾರ್ತಿ ಯಾವಾಗ ಏನು ಕೊಡ್ತಾಳೋ ಅದು ಗೊತ್ತಿಲ್ಲ. ಏನಪ್ಪ ಮಾಡಲಿ ನಾನು? ನೋಡು, ನನ್ನ ತಾಗೂ ಕಾಸಿಲ್ಲ, ಸರಿನಾ? ನನ್ನ ತಾಗೂ 10 ರೂಪಾಯಿನೂ ಇಲ್ಲ. ಎಲ್ಲ ಕಾಸರು ಮಾಡೋಕ್ಕೆ ಅದು ಇದು ಅಂತ ಕೊಟ್ಬಿಟ್ಟು ನಿಂಗೆ ಒಂದು 30,000 ರೂಪಾಯಿ ಕೊಟ್ಟೆನು. ಟೇಮ್ ಕೊಡು, ನನಗೆ ಹೊಸಿ ಟೇಮ್ ಕೊಡು, ತಂದುಬಿಟ್ಟು ನಿನ್ನ ಮಕ್ಕೆ ಸಿಗ್ತೀನಿ. ನನಗೆ ನಿಂದು ಕಾಸೇನು ಬೇಡ, ನಿನ್ನ ಜೊತೆ ಬಾಳಕ್ಕೆ ನನಗೂ ಯಾವ ಆಸೆನೂ ಇಲ್ಲ. ಆದ್ರೂ ತಂದು ನಿನ್ನ ಮಕ್ಕೆ ತೊಯ್ತೀನಿ. ಹೊಸಿ ಟೇಮ್ ಕೊಡು ನನಗೆ.
ನಾನು ಹಿಂಗೆ ಟೈಮ್ ಕೊಡ್ಬೋದು, ನಮ್ಮ ಹುಡುಗಿ ನಂಗೆ ಟೈಮ್ ಕೊಡಕ್ಕಿಲ್ವಲ್ಲ. ನಮ್ಮ ಹುಡುಗಿ ಟೈಮ್ ಕೊಟ್ಬಿಟ್ರೆ ನಾನು ನಿಂಗೆ ಕೊಡ್ತಾ ಇದ್ದೇನು ಟೈಮ. ನನಗೆ ನಾನು ಹುಡುಗಿ ಕೊಡಕ್ಕಿಲ್ಲ. ನನ್ನ ಕಂಡ್ರವಳು ಶಾನೆ ಪಿರುತಿ ಆಗೋಗ್ಬಿಟ್ಟೈತಿ. ಅದಕ್ಕೆ ನನಗೆ ಅವಳ ಮೇಲೆ ಹೊಸಿ ಪಿರುತಿ ಆಗೋಗ್ಬಿಟ್ಟೈತಿ. ಏನೋ ನೀನು ಹೊಸಿ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರೆ ಅವಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ ನಾನು. ಸರಿನಾ? ಅವಳೆ ಫೋನ್ ಹಾಕ್ತಾವಳೆ. ಹಲೋ, ಹೇಳೇ. ದುಡ್ಡ ಬರಬೇಕು ಅಂತ ಹೇಳಿದ್ನಲ್ಲ, ಬರ್ತದೆ ಹೇಳಿದೀನಿ. ಹ್ಞೂ, ತಲೆ ಕೆಡ್ಸ್ಕೊಬೇಡ. ಬಂದ್ಬಿಡು, ಇನ್ನೊಂದು ವಾರ ಅಷ್ಟೇ ನೀನಿಯ. ಬಟ್ಟೆ ಗಿಟ್ಟೆ ಎತ್ಕೊಂಡು ಬಂದ್ಬಿಡು ಇಲ್ಲಿಗೆ ನೀನಿಯ. ನಿಂಗೆ ಯಾಕೆ ರಾಣಿ ಥರ ಐತಿಯ, ಬಂದ್ಬಿಡು. ಹ್ಞೂ ಹ್ಞೂ ಹ್ಞೂ, ಅದೇ ಮನೆಗೆ ನೀವು ಬಂದ್ಬಿಡು. ತಲೆ ಕೆಡ್ಸ್ಕೊಬೇಡ, ಸಂದಕ್ಕೆ ನೋಡ್ಕೊತೀನಿ ನೀನು. ಅಯ್ಯೋ, ಎಲ್ಲ ಬಿಟ್ಬಿಟ್ಟು ಬಂದ್ಬಿಡು. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ ನೀನು. ನಾನು ಇಲ್ವೇ ನೀನು ನೋಡ್ಕೊಳಕ್ಕೆ. ಹ್ಞೂ ಬಾ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. 40,000 ರೂಪಾಯಿ ಗಂಟೆ ದುಡ್ಡು ಹೊಂದಿಸ್ತಾ ಇದ್ದೀನಿ ನಾನು. ಹ್ಞೂ ಹ್ಞೂ, 40,000 ರೂಪಾಯಿ ನಾನು ನಿಂಗೆ ಏನು ಬೇಕು ಸೀರೆ ಬಟ್ಟೆ ಎಲ್ಲ ಕೊಡಿಸ್ತೀನಿ. ಬಾ ಬಾ. ಯಾವಾಗ ಗೊತ್ತೀಯಾ? ನನಗೇನದು, ಬಾ. ನಾಡಿದ್ದು ಗೊತ್ತೀಯಾ? ಹ್ಞೂ ಸರಿ ಆಯಿತು, ಬಾ, ಕಾಯ್ತಾ ಇರ್ತೀನಿ. ಬಂದ್ಬಿಡು. ಸರಿ ಆಯ್ತು ಆಯ್ತು. ನೋಡುವ, ನಾಡದ್ ನಮ್ಮ ಹುಡುಗಿ ಬತ್ತಾಳಂತೆ. ಅವಳು ಬತ್ತಾಳೆ ಅಂದಮೇಲೆ ದುಡ್ಡೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು ನಾನು. ನನಗದು ಏನು ಮಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ. ನನಗಂತೂ ಒಂದು 30,000 ರೂಪಾಯಿ ದುಡ್ಡು ನಾಡು ತಂದ್ಬಿಟ್ಟು ನಾನು ಮುಂದಕ್ಕೆ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾನೇ ಮಂತ ಹುಡುಕೊಬಿಟ್ಟು ಬರ್ತೀನಿ. ಅವಳು ಯಾರೋ ಮನೆಯಳಿಗೋಸ್ಕರ ನಂಗೆ ಈ ಪಟ್ಟಿ ಹಿಂಸೆ ಕೊಟ್ಟಿಯೇನು ನೀನು? ಯಾವನೋ ಮನೆ ಹೇಳಂಗೋಸ್ಕರ ನಾನೇ ಬಿಟ್ಬಿಟ್ಟಿನ ಹೋಗಿಲ್ವಾ? ಅಂತದ್ರಾಗ ನಾನು ನಿನಗೆ ಇಷ್ಟಾದ್ರೂ ಕಾಟ ಕೊಡಲಿಲ್ಲ ಅಂದ್ರೆ ಹೆಂಗೆ ಹೇಳು? ನೀನು ಮಾತ್ರ 40-50 ಲಕ್ಷ ರೂಪಾಯಿ ಕಾರ ಓಡಾಡ್ತಿದ್ಯಾ. ಗಂಡ ಎದುರುಗಿದ್ರು ಇನ್ನೊಬ್ಬ ಗಂಡನಿಂದ ತಿರುಗ್ತಾ ಇದೆಯಾ. ನಾನು ಮಾತ್ರ ಸುಮ್ಮನೆ ಕುಂತ್ಕೋಬೇಕಾ ಇಲ್ಲಿ? ನಾನು ತಿರುಗ್ತೀನಿ. ನೀನು ತಿರುಗು, ಬ್ಯಾಡ ಅಂತ ಹೇಳಲ್ಲ. ನನ್ನ ಕಾಸು ಯಾಕೆ ಹಿಂಗೆ ಇಸ್ಕಡಿ ಹಿಂಸೆ ಇಕ್ತಾ ಇದೆಯಾ ನೀನು? ನಿನ್ನ ಕಾಸ ನೀನು ಏನಾರ ಮಾಡ್ಕೋಬೋದಲ್ಲ. ನನಗೆ ಯಾಕೆ ಈ ಥರ ಹಿಂಸೆ ಎಲ್ಲ ಕೊಡ್ತಾ ಇದೆಯಾ ನೀನು? ಯಾಕೆ ಅಂತ ಹೇಳಿದ್ರೆ, ಇದೇನು ಒಳ್ಳೆ ಸಂದಾಗೈತಲ್ಲ. ನಾನು ಸಂದಾಗ ದುಡಿಬೇಕಾದ್ರೆ ನಂತಾಗೆಲ್ಲ ಕಿತ್ಕೊಂಡು ತಿಂತಾ ಇದ್ದೆ. ಇವಾಗ ನೀನು ದುಡಿತಾ ಇದೆಯಾ, ನಿಂತಾಗ ದುಡ್ಡೈತೆ, ನಾನು ಕಿತ್ಕೊಂಡು ತಿಂತೀನಿ. ನೋಡು, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಸರಿನಾ? ಸುಮ್ಮನೆ ಹೋಗ್ತಾ ಇರು ಎದ್ದು. ನೋಡು, ನನಗೇನು ನಾಳೆ ನಮ್ಮ ಹುಡುಗಿ ಮನೆಗೆ ಬರ್ತಾಳೆ. ನನಗೆ 30,000 ರೂಪಾಯಿ ದುಡ್ಡು ಮನೆಗೆ ಬರಲೇಬೇಕು. 3 ದಿನದಾಗ ಇಲ್ಲ ಬರಲಿಲ್ಲ ಮನೆಗೆ ದುಡ್ಡು ಅಂತ ಹೇಳಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಷ್ಟೇನೆ. ಅಯ್ಯೋ ಯವ್ವ, ಯಾಕೆ ಬೇಕಿತ್ತ ನನಗೆ ಈ ಕಾಟ? ಆ ಕಾರ್ ತಗೊಂಡಿದ್ದು ಗಳಿಗೆನೇ ಸರಿ ಇಲ್ಲ ಅನ್ನಿಸ್ತದೆ. ವಕ್ರದ ಮೇಲೆ ವಕ್ರ ಬಂದು ಸುತ್ಕತ್ತಾಯ್ತು ನನಗಂತೂ. ಥೂ, ಹೆಂಡ್ತಿನ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ತಿನ್ನಕ್ಕೆ ನಿಂಗೆ ಮರುವುದಿಲ್ವಾ? ಗಂಡನ ಮನೆ ಬಿಟ್ಬಿಟ್ಟು ಓಡಿಸಿ ಇನ್ನೊಬ್ಬ ಗಂಡನ ಜೊತೆ ಬದುಕ್ತಾ ಇದೆಯಲ್ಲ, ನಿನಗೇನು ಮಾನ ಮರುವುದಿಲ್ವಾ? ಮಾತು ಕೊಡುವನು ಚಂದ ಕೊಡ್ತೀಯಾ? ಏನೋ ಅಷ್ಟೇ, ಮೋಸ ಮಾಡುವನ್ನು ಚೆನ್ನಾಗಿ ಮಾಡ್ತೀಯಾ. ನೀನು ಉದ್ದಾರ ಹಾಕಿಲ್ಲ ಬಿಡು. ನಾನು ಉದ್ದಾರ ಆಗಲಿಲ್ಲ ಅಂದ್ರೆ ನೀನು ಉದ್ದಾರ ಆಗಿದ್ದಿಲ್ಲ ಅಷ್ಟೇ ಸಾಕು ಬಿಡು. ನೀನು ಸಂದಕ್ಕಿರೋ ಗಂಟ ನನಗೇನು ದುಡ್ಡು ಯೋಚನೆ ಇಲ್ಲ. ನಾನು ನನ್ನ ಹೆಂಡತಿ ಚೆನ್ನಾಗೇನೆ ಇರ್ತೀವಿ. ಸರಿ ಎದ್ದೋಗು. ಅವ್ರು ಇವರು ನೋಡಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ನಾಡ್ದು ನೀನೇ ತಂದ್ಬಿಟ್ಟು ದುಡ್ಡು ಕೊಡ್ತೀಯೋ, ಇಲ್ಲ ನಾನೇ ಬಂದ್ಬಿಟ್ಟು ಮಂತಕ್ಕೆ ಬಂದ್ಬಿಟ್ಟು 30,000 ರೂಪಾಯಿ ಇಸ್ಕೊಬಿಟ್ಟು ಬರಬೇಕು. ನೀನೇ ಯೋಚನೆ ಮಾಡು. ಸರಿನಾ? ನನಗೂ ಈಗ ಟೈಮ್ ಇಲ್ಲ. ನಿದ್ದೆ ಬೇರೆ ಬರ್ತೈತೆ. ಈ ಮಧ್ಯಾಹ್ನ ಆಯಿತು ಅಂದರೆ ನಿದ್ದೆ ಮೇಲೆ ನಿದ್ದೆ ಬರ್ತದಪ್ಪ. ಇಷ್ಟೆಲ್ಲ ಪ್ರೀತಿಯಿಂದ ತಂದಾಕ ಎಂಡ್ರು ಇರ್ಬೇಕಾರೆ ನಾನು ಯಾಕೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಲಿ ಹೇಳು? ನಾನು ಏನು ಯೋಚನೆ ಮಾಡೋಕ್ಕಿಲ್ಲ, ತಲೆನೇ ಕೆಡಿಸ್ಕೊಳಕ್ಕಿಲ್ಲ. ನಾನಂತೂ ನೀನು ತಂದಾಕು ತಿನ್ಕೊಂಡು ನೆಮ್ಮದಿಗಿರ್ತೀನಿ. ಎದ್ದೋಗಿ ಮ್ಯಾಕೆ ಸಾಕು, ಎದ್ದೋಗು. ಯಾವ ಜನ್ಮದಾಗ ಯಾರಿಗೆ ಏನು ಪಾಪ ಮಾಡಿದ್ನ ಗೊತ್ತಿಲ್ಲ. ಈ ಜನ್ಮದಾಗ ಎಲ್ಲ ಒಂದೇ ಕಿತ ತೀರಿಸ್ಕೊತಾವ್ರೆ. ಅಯ್ಯೋ ದೇವ್ರೆ, ಯಾಕಪ್ಪ ಬೇಕು ನನಗೆ ಈ ಪರೀಕ್ಷೆ? ಹೀಗೆ ಇಲ್ದಿರ ದುಡ್ಡಾಗಿ ನನ್ನ ಮಗನಿಗೆ 30,000 ರೂಪಾಯಿ ಎಲ್ಲಿಂದ ತಂದ್ಕೊಡ್ಲಿ? ಶಾರದೆ, ನೀನೇ ಸರಿ ಶಾರದೆ. ನನಗೆ ನೀನೇ ಬೇಕು ನನಗಿವಾಗ. ನಿನ್ನಿಂದ ನನಗೆ ಕಾಸು. ನಿಮ್ಮ ಅಂತಕ್ಕೆ ಬಂದ್ಬಿಟ್ಟು ದುಡ್ಡು ಕೇಳಿದ್ರೆ ಒಂದು 30,000 ರೂಪಾಯಿ ಅಡ್ಜಸ್ಟ್ ಮಾಡಿಕೊಟ್ಬಿಟ್ರೆ ಸಾಕು. ನನ್ನ ಮಗನ ತಂದು ಮತ್ತೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀನಿ. ಅತ್ತಾಗೆ ಯಾವಳನ್ನ ಕಟ್ಕೊಂಡು ಏನನ್ನ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ, ನನಗೆ ಯಾಕೆ ಬೇಕು? ಇವನು ಸವಾಸ ನೆನೆಯ ಬೇಡ. ಶಾರದಿತಾಗೆ ಕೇಳ್ಬಿಟ್ಟು ಇಸ್ಕೊಬಿಟ್ಟು ಬರ್ತೀನಿ ಇರು. ಹೋಗೆ ಲೋಪರ್ ಮನೆಯಲ್ಲಿ ನಾನೆಲ್ಲ ಎಷ್ಟು ಆಟಾಡ್ಸಿಲ್ಲ. ನೀನು ಸರಿಯಾಗಿ ಆಟಾಡ್ಸಿದ್ಯಲ್ವ ನಾನು ಬಿಟ್ಬಿಟ್ಟು ಯಾವನಿಂದನೂ ತಿರುಗ್ತಾ ಇದ್ರೆ ನನಗೆ ಎಷ್ಟು ಉರಿ ಬೇಡ ಹೇಳು. ಆಗಬೇಕು ಬಾ ನಿನಗೆ, ಸರಿಯಾಗಿ ಮಾಡ್ತೀನಿ ನಿನಗಂತೂ. ನಿನಗೆ ಹೆಂಗೆ ನೋವಾಯ್ತದೋ ನನಗೂ ಹಂಗೆ ನೋವಾಗ್ತಾ ಇತ್ತು. ನನ್ನ ಮಗ ಅಂತ ಅವನ್ನ ನೀನು ಹುಟ್ಟಿರೋ ಮಗು ನಾನು ಸಾಕಿದ್ದೀನಿ, ಎಲ್ಲ ಮಾಡಿದ್ದೀನಿ. ಕೊನೆಗೆ ನನ್ನ ಕೈಲೇ ಚಿಪ್ ಕೊಟ್ಬಿಟ್ಟಲ್ಲ. ಈಗ ಸರಿಯಾಗಿ ಆಟಾಡಿಸ್ತೀನಿ ನೋಡು. ಇನ್ನೊಬ್ರು ಮೋಸ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಮನೆಯಲ್ಲಿ ನೀನು. ಯಾಕಪ್ಪ ಅಂತ ಹೇಳ್ಬಿಟ್ಟು ಲೋಪರ್ ಕಿತ್ತೋದು ಮನೆಯಲ್ಲಿ ತಗೊಬಂದು ತಂದು ಕೊಡು. ಇನ್ನು ಮೇಲೆ ನನ್ನ ಸಂಸಾರ ನೀನೇ ನೋಡ್ಕೋಬೇಕಷ್ಟೇ. ಹೆಂಗೋ ಇಷ್ಟು ದಿನಕ್ಕೆ ಇವಾಗ ನಾನೇ ಮುಂದೆಗಿರ್ತೀನಿ ಬಿಡು, ಆರಾಮಾಗಿ.